ನಗರದ ಬಾಲಭವನದಲ್ಲಿ ಈಗ ಮಕ್ಕಳ ಕಲರವ ಕಡಿಮೆಯಾಗಿದೆ. ಇದಕ್ಕೆ ಕಾರಣ ಪುಟಾಣಿಗಳ ಆಸಕ್ತಿಯ ಕೇಂದ್ರ ಬಿಂದುವಾಗಿದ್ದ ರೈಲು ಓಡದೇ ಇರುವುದು. ಕಳೆದ ಹಲವು ವರ್ಷಗಳಿಂದಲೂ ಚಲಿಸದೆ ನಿಂತಿರುವ ಈ ರೈಲಿಗೆ ಓಡುವ ಭಾಗ್ಯ ಇನ್ನೂ ಒದಗಿ ಬಂದಿಲ್ಲ. ಈ ಕುರಿತು ಇಲ್ಲಿದೆ ನಾವಿಕಾ ನ್ಯೂಸ್ ವಿಶೇಷ ವರದಿ. ಇದು ಬಾಲಭವನದಲ್ಲಿರುವ ಪುಟಾಣಿ ರೈಲು. ಪಾರ್ಕಿಗೆ ಬರುವ ಮಕ್ಕಳ ಮನರಂಜನೆಗಾಗಿ 16 ವರ್ಷಗಳ ಹಿಂದೆ ಇದಕ್ಕೆ ಚಾಲನೆ ನೀಡಲಾಗಿತ್ತು. 2006ರವರೆಗೂ ಓಡುತ್ತಿದ್ದ ಈ ರೈಲು ಸದ್ಯಕ್ಕೀಗ ಬಂಧನದಲ್ಲಿದೆ. ಕಬ್ಬಿಣದ ಸರಳುಗಳ ಹಿಂದೆ ನಿಂತು ತುಕ್ಕು ಹಿಡಿಯುತ್ತಿದೆ. ಕಾರಣ ಇಷ್ಟೇ, ಉದ್ಯಾನವನದ ಸುಮಾರು 1 ಕಿಲೋಮೀಟರ್ ಸುತ್ತಳತೆ ಹೊಂದಿರುವ ಪುಟಾಣಿ ರೈಲಿನ ಹಳಿಗಳ ಸ್ಲೀಪರ್ ಮಳೆ, ಗಾಳಿ, ಬಿಸಿಲಿನಿಂದಾಗಿ ಹಾಳಾಗಿದೆ. ಹೀಗಾಗಿ ಹಳಿ ತನ್ನ ಬಿಗಿಯನ್ನು ಕಳೆದುಕೊಂಡಿದೆ. 2006ರ ಜನವರಿಯಲ್ಲಿ ಮಕ್ಕಳ ರೈಲು ಹಳಿಯ ಮೇಲೆ ಸಂಚರಿಸಲಾಗದೆ ಕುಸಿದಿತ್ತು. ಅಂದು ಶೆಡ್ ಸೇರಿದ್ದ ಈ ರೈಲು ಈವರೆಗೂ ಹೊರಬಂದಿಲ್ಲ. ಸಮಸ್ಯೆ ಬಗೆಹರಿಯಲು 950 ಸ್ಲೀಪರ್ಗಳೆನ್ನುವ ಮರದ ತುಂಡುಗಳ ಅವಶ್ಯಕತೆ ಇದೆ. ಮರದ್ದಾದರೆ ಸುಮಾರು 2 ಲಕ್ಷ, ಸಿಮೆಂಟಿನದಾದರೆ 7 ಲಕ್ಷ ರೂಪಾಯಿ ಆಗುತ್ತದೆ. ಆದರೆ ಈ ಹಣದ ಕ್ರೋಢೀಕರಣಕ್ಕಾಗಿ ಬರೀ ಪತ್ರ ವ್ಯವಹಾರಗಳು ನಡೆದಿವೆಯೇ ಹೊರತು ಈವರೆಗೂ ಫಲಿತಾಂಶ ಮಾತ್ರ ಶೂನ್ಯ. ಹಾಗೆ ನೋಡಿದರೆ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಂದು ಓಡುವ ಈ ರೈಲು ದಿನವೊಂದಕ್ಕೆ 2,000 ರೂಪಾಯಿ ಆದಾಯ ಗಳಿಸುತ್ತಿತ್ತು. ಈ ಹಿಂದೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಸಚಿವರೋರ್ವರು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾಗಿಯೂ ಪುಟಾಣಿ ರೈಲು ಮಾತ್ರ ಚಲಿಸದೆ ಇಂದಿಗೂ ಅನಾಥವಾಗಿದೆ. ರೈಲು ಇನ್ನಷ್ಟು ಹಾಳಾಗುವ ಮುನ್ನ ಸಂಬಂಧಪಟ್ಟ ಇಲಾಖೆ ಹಾಗೂ ಹಿರಿಯ ಅಧಿಕಾರಿಗಳು ಈಗಲಾದರೂ ಇಚ್ಛಾಶಕ್ತಿ ಪ್ರದರ್ಶಿಸಬೇಕು. ನಾವಿಕಾ ನ್ಯೂಸ್, ಶಿವಮೊಗ್ಗ.